ಎಲ್ಲರೂ ಕೂಡ ಜನಸ್ನೇಹಿ ಆಡಳಿತ ಕೊಡಬೇಕು, ಅಷ್ಟೇ ಅಪೇಕ್ಷೆ. ಅದಕ್ಕೆ ಆಡಳಿತದಲ್ಲಿ ಏನು ಬಿಗಿ ತರಬೇಕು ಆ ಬಿಗಿಯನ್ನು ನಾವು ಕಡಾಖಂಡಿತವಾಗಿ ತರ್ತೇವೆ. ಜನರಿಗೆ ಅವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡೋದಕ್ಕೆ ನಮ್ಮ ಸಾರ್ವಜನಿಕ ಸೇವೆಯಲ್ಲಿ ನಾವೆಲ್ಲ ಇರ್ತಕ್ಕಂಥದ್ದು. ಆ ಕೆಲಸ ಎಲ್ಲ ಹಂತದಲ್ಲೂ ಆಗುತ್ತೆ, ಅದನ್ನು ನಾನು ಖಂಡಿತ ಖಚಿತಪಡಿಸ್ತೀನಿ. ಸರ್, ಇನ್ನೊಂದಿದೆ ಸರ್, ಸರ್ಕಾರಿ ಆದೇಶ ಇದೆ, ಮತ್ತು ಕಳೆದ 6 ತಿಂಗಳಿಂದ DC ಅವರು ಒಂದು ಆದೇಶ ಮಾಡಿದೆ ಸರ್, ಕೇಂದ್ರ ಸ್ಥಾನದಲ್ಲಿ ಸರ್ಕಾರಿ ನೌಕರರು ಇರಬೇಕು ಅಂದ್ಬಿಟ್ಟು. ಯಾರೂ ಇರ್ತಾ ಇಲ್ಲ. ಅದ್ರ ಬಗ್ಗೆ ಪತ್ರಿಕೆಯಲ್ಲೆಲ್ಲ ನಾವು ಸುದ್ದಿಯನ್ನು ಮಾಡಿದ್ವಿ. ಇದ್ರ ಬಗ್ಗೆ ಏನು ಕ್ರಮ ತಗೋತೀರಿ ಸರ್? ಇಲ್ಲ, ಈಗಾಗಲೇ ಗೈಡ್ಲೈನ್ಸ್ಗಳು, ಕಂಡಕ್ಟ್ ರೂಲ್ಸು ಎಲ್ಲ ಸ್ಪಷ್ಟವಾಗಿದೆ ಸರ್. ನಾನು ಮೊನ್ನೆ ಒಂದು ಸುತ್ತೋಲೆ ಹೊರಡಿಸಿದ್ದೀನಿ, 10 ಗಂಟೆ 10 ನಿಮಿಷಕ್ಕೆ ಕಚೇರಿಗಳಲ್ಲಿರಬೇಕು ಸರ್. ಯಾವುದೇ ಉದ್ದೇಶ ನಾವು ಇರಬೇಕು ಅಂತೀವಿ ಅಥವಾ 10 ಗಂಟೆ ಕಚೇರಿಗೆ ಬರಬೇಕು ಅಂತೀವಿ ಅಂದರೆ ಅದರ ಹಿಂದಿನ ಉದ್ದೇಶವನ್ನು ನಮ್ಮ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ನನ್ನ ಭಾವನೆ ಸರ್. ಉದ್ದೇಶ ಏನು ಅಂದರೆ ಜನಸಾಮಾನ್ಯರಿಗೆ ಆ ಕಚೇರಿ ಆಡಳಿತ ತತ್ಕ್ಷಣ ಸಿಗಬೇಕು, ಸ್ಪಂದಿಸಬೇಕು. ಒಬ್ಬ ಕಷ್ಟ ಅಂತ ಬಂದರೆ, ಅವನ ಸಮಸ್ಯೆ ಅಂತ ಇಟ್ಕೊಂಡು ಬಂದರೆ ಒಬ್ಬ ರೈತ ಅಥವಾ ಒಬ್ಬ ನಾಗರಿಕರು, ಅವರಿಗೆ ಆಡಳಿತ ವ್ಯವಸ್ಥೆ ಅವರ ಕೆಲಸವನ್ನು ತತ್ಕ್ಷಣ ಮಾಡಿಕೊಡ್ಬೇಕು. ಆ ಹಿನ್ನೆಲೆಯಲ್ಲೇ ಇವೆಲ್ಲ ಕಟ್ಟುಪಾಡುಗಳನ್ನು ನಾವು ಹಾಕುವಂಥದ್ದು. ನಮ್ಮ ಉದ್ದೇಶ ಜನಸ್ನೇಹಿ ಆಡಳಿತ. ಖಂಡಿತವಾಗಲೂ ಸರ್ಕಾರದ ನಿರ್ದೇಶನ ಏನಿದೆ, ಅದು ಹೆಡ್ ಕ್ವಾರ್ಟರ್ಸ್ನಲ್ಲಿ ಇರೋದಿರ್ಬೋದು ಅಥವಾ ಸಮಯಕ್ಕೆ ಹಾಜರಾಗುವಂಥದ್ದು ಇರ್ಬೋದು, ಅವೆಲ್ಲವನ್ನು ಕೂಡ ಆಯಾ ಹಂತದಲ್ಲಿ ಮೇಲುಸ್ತುವಾರಿ ಮಾಡೋಕ್ಕೆ ಸೂಚನೆಗಳನ್ನು ಕೊಡ್ತೀವಿ. ನಿರ್ದಾಕ್ಷಿಣ್ಯವಾಗಿ ಜನರಿಗೆ ಅಂತಿಮ ನಮ್ಮ ಉದ್ದೇಶ ಜನಕ್ಕೆ ಸ್ಪಂದಿಸಬೇಕು, ಜನಸ್ನೇಹಿ ಆಡಳಿತ. ಅವ್ರ ಕೆಲಸವನ್ನು ತತ್ಕ್ಷಣ ನಿಗದಿತ ಕಾಲಮಿತಿಯಲ್ಲಿ ಸಕಾರಾತ್ಮಕವಾಗಿ ಮಾಡಿಕೊಡ್ಬೇಕು. ಸುಮ್ಮನೆ ಜನರನ್ನು ಅಲಿಸ್ತಕ್ಕಂಥದ್ದು, ರೈತರನ್ನು ಓಡಾಡಿಸ್ತಕ್ಕಂಥದ್ದು, ಅದಕ್ಕೆ ಯಾವುದಕ್ಕೂ ನಾವು ಅವಕಾಶವನ್ನು ಕೊಡೋದಿಲ್ಲ. ಆ ಥರದ ದೂರುಗಳು ಬಂದರೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಇದ್ರೂ ಕೂಡ ಕ್ರಮ ತಗೊಳ್ತೀವಿ. ಇನ್ನೊಂದು